मेरे प्यारे देशवासियों, नमस्कार। आज वो दिन आ ही गया। ನನ್ನ ಪ್ರಿಯ ದೇಶವಾಸಿಗಳೇ ನಮಸ್ಕಾರ. ನಾವೆಲ್ಲ ಫೆಬ್ರವರಿಯಿಂದ ನಿರೀಕ್ಷಿಸುತ್ತಿದ್ದ ದಿನಗಳು ಮತ್ತೆ ಬಂದೇ ಬಿಟ್ಟಿದೆ. ಇಂದು ನಾನು ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮ ಜೊತೆ, ನನ್ನ ಕುಟುಂಬದ ಜೊತೆಗಿದ್ದೇನೆ. ಒಂದು ಬಹಳ ಸುಂದರ ಉಕ್ತಿ ಇದೆ. ಇತಿ ವಿದಾ ಪುನರ್ಮಿಲನಾಯ ಎಂದರೆ ಅದರ ಅರ್ಥವು ಅಷ್ಟೇ ಮನೋಹರವಾಗಿದೆ. ಮತ್ತೊಮ್ಮೆ ಭೇಟಿಯಾಗಲೆಂದೇ ನಾನು ವಿದಾಯ ಹೇಳುತ್ತೇನೆ. ಇದೇ ಉತ್ಸಾಹದಲ್ಲಿ ಫೆಬ್ರವರಿಯಲ್ಲಿ ಚುನಾವಣಾ ಫಲಿತಾಂಶದ ನಂತರ ಮತ್ತೊಮ್ಮೆ ಭೇಟಿಯಾಗುತ್ತೇನೆ ಎಂದು ನಾನು ಹೇಳಿದ್ದೆ. ಇಂದು ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮ ಜೊತೆಗಿದ್ದೇನೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ಎಂದುಕೊಳ್ಳುತ್ತೇನೆ. ಈಗ ಮುಂಗಾರು ಕೂಡ ಆರಂಭವಾಗಿದೆ ಮತ್ತು ಮುಂಗಾರು ಆರಂಭವಾದಾಗ ಮನಸ್ಸು ಸಂತೋಷಗೊಳ್ಳುತ್ತದೆ. ಇಂದಿನಿಂದ ಮತ್ತೊಮ್ಮೆ ಮನದ ಮಾತಿನಲ್ಲಿ ತಮ್ಮ ಕೆಲಸದ ಮೂಲಕ ಸಮಾಜ ಮತ್ತು ದೇಶದಲ್ಲಿ ಬದಲಾವಣೆ ತರುತ್ತಿರುವಂತಹ ದೇಶವಾಸಿಗಳ ಬಗ್ಗೆ ಚರ್ಚಿಸೋಣ. ನಮ್ಮ ಶ್ರೀಮಂತ ಸಂಸ್ಕೃತಿ, ವೈಭವದ ಇತಿಹಾಸ ಮತ್ತು ವಿಕಸಿತ ಭಾರತಕ್ಕಾಗಿ ಮಾಡುತ್ತಿರುವ ಪ್ರಯತ್ನಗಳ ಬಗ್ಗೆ ಚರ್ಚಿಸೋಣ. ಸ್ನೇಹಿತರೆ, ಫೆಬ್ರವರಿಯಿಂದ ಇಲ್ಲಿಯವರೆಗೆ ತಿಂಗಳ ಕೊನೆಯ ಭಾನುವಾರ ಹತ್ತಿರವಾಗುತ್ತಿದ್ದಂತೆ ನಿಮ್ಮ ಜೊತೆಗಿನ ಮಾತುಕತೆಯ ಕೊರತೆ ನನ್ನನ್ನು ಕಾಡುತ್ತಿತ್ತು. ಆದರೆ ಈ ತಿಂಗಳುಗಳಲ್ಲಿ ನೀವು ನನಗೆ ಲಕ್ಷಾಂತರ ಸಂದೇಶಗಳನ್ನು ಕಳುಹಿಸಿರುವುದನ್ನು ನೋಡಿ ತುಂಬ ಸಂತೋಷವಾಯಿತು. ಮನದ ಮಾತು ರೇಡಿಯೋ ಕಾರ್ಯಕ್ರಮ ಕೆಲವು ತಿಂಗಳು ಪ್ರಸಾರವಾಗದಿರಬಹುದು, ಆದರೆ ಮನದ ಮಾತಿನ ಸ್ಫೂರ್ತಿಯು ದೇಶ ಮತ್ತು ಸಮಾಜದಲ್ಲಿ ಪ್ರತಿದಿನ ಉತ್ತಮ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತಿತ್ತು. ನಿಸ್ವಾರ್ಥ ಮನೋಭಾವದಿಂದ ಮಾಡಿದ ಕೆಲಸಗಳು ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವಂತೆ ನಿರಂತರವಾಗಿ ಪ್ರೋತ್ಸಾಹಿಸುತ್ತಲೇ ಇತ್ತು. ಚುನಾವಣಾ ಸುದ್ದಿಗಳ ನಡುವೆ ಇಂತಹ ಹೃದಯಸ್ಪರ್ಶಿ ಸುದ್ದಿಯನ್ನು ನೀವು ಖಂಡಿತ ಗಮನಿಸಿರಬೇಕು. ಸ್ನೇಹಿತರೆ, ನಮ್ಮ ಸಂವಿಧಾನ ಮತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ಮೇಲಿನ ಅಚಲವಾದ ನಂಬಿಕೆಯನ್ನು ಪುನರುಚ್ಚರಿಸಿದ್ದಕ್ಕಾಗಿ ಇಂದು ನಾನು ದೇಶವಾಸಿಗಳಿಗೆ ಧನ್ಯವಾದ ಹೇಳುತ್ತೇನೆ. 2024ರ ಚುನಾವಣೆಯು ವಿಶ್ವದ ಅತಿ ದೊಡ್ಡ ಚುನಾವಣೆಯಾಗಿತ್ತು. ಇಷ್ಟು ದೊಡ್ಡ ಚುನಾವಣೆ ಜಗತ್ತಿನ ಯಾವುದೇ ದೇಶದಲ್ಲೂ ನಡೆದಿಲ್ಲ. ಇದರಲ್ಲಿ 65 ಕೋಟಿ ಜನರು ಮತ ಚಲಾಯಿಸಿದ್ದಾರೆ. ಇದಕ್ಕಾಗಿ ನಾನು ಚುನಾವಣಾ ಆಯೋಗವನ್ನು ಮತ್ತು ಮತದಾನ ಪ್ರಕ್ರಿಯೆಗೆ ಸಂಬಂಧಿಸಿದ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಜೂನ್ 30 ಬಹಳ ಮುಖ್ಯವಾದ ದಿನ. ನಮ್ಮ ಬುಡಕಟ್ಟು ಸಹೋದರರು ಮತ್ತು ಸಹೋದರಿಯರು ಈ ದಿನವನ್ನು ಹೂಲ್ ದಿವಸ್ ಎಂದು ಆಚರಿಸುತ್ತಾರೆ. ಈ ದಿನವು ವಿದೇಶಿ ಆಡಳಿತಗಾರರ ದೌರ್ಜನ್ಯವನ್ನು ಬಲವಾಗಿ ವಿರೋಧಿಸಿದ ಕೆಚ್ಚೆದೆಯ ವೀರ ಸಿದ್ದೋ ಕನ್ಹು ಅವರ ಅದಮ್ಯ ಸಾಹಸಕ್ಕೆ ಸಂಬಂಧಿಸಿದ್ದಾಗಿದೆ. ಕೆಚ್ಚೆದೆಯ ಸಿದ್ದೋ ಕನ್ಹು ಸಾವಿರಾರು ಸಂತಾಲಿ ಒಡನಾಡಿಗಳನ್ನು ಒಗ್ಗೂಡಿಸಿದರು ಮತ್ತು ಬ್ರಿಟಿಷರ ವಿರುದ್ಧ ಜೀವದ ಹಂಗು ತೊರೆದು ಹೋರಾಡಿದರು. ಮತ್ತು ಇದು ಯಾವಾಗ ಸಂಭವಿಸಿತು ಎಂದು ನಿಮಗೆ ತಿಳಿದಿದೆಯೇ? ಇದು 1855ರಲ್ಲಿ ಸಂಭವಿಸಿತು. ಅಂದರೆ 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 2 ವರ್ಷಗಳ ಹಿಂದೆ ಜಾರ್ಖಂಡ್ನ ಸಂತಾಲ್ ಪರಗಣದಲ್ಲಿ ನಮ್ಮ ಬುಡಕಟ್ಟು ಸಹೋದರರು ಮತ್ತು ಸಹೋದರಿಯರು ವಿದೇಶಿ ಆಡಳಿತಗಾರರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಹಿಡಿದಾಗ ಬ್ರಿಟಿಷರು ನಮ್ಮ ಸಂತಾಲಿ ಸಹೋದರ ಸಹೋದರಿಯರ ಮೇಲೆ ಅನೇಕ ದೌರ್ಜನ್ಯಗಳನ್ನು ನಡೆಸಿದ್ದರು ಮತ್ತು ಅವರ ಮೇಲೆ ಅನೇಕ ನಿರ್ಬಂಧಗಳನ್ನು ಹೇರಿದ್ದರು. ಈ ಹೋರಾಟದಲ್ಲಿ
ತಮ್ಮ ಅದಮ್ಯ ಪರಾಕ್ರಮವನ್ನು ಮೆರೆಯುವಾಗ ವೀರ ಸಿದ್ದು ಮತ್ತು ಕನ್ಹು ಹುತಾತ್ಮರಾದರು. ಜಾರ್ಖಂಡ್ನ ಈ ಅಮರ ಪುತ್ರರ ತ್ಯಾಗ ಇಂದಿಗೂ ದೇಶವಾಸಿಗಳಿಗೆ ಸ್ಫೂರ್ತಿ ನೀಡುತ್ತಿದೆ. ಸಂತಾಲಿ ಭಾಷೆಯಲ್ಲಿ ಅವರಿಗೆ ಅರ್ಪಿಸಿದ ಹಾಡಿನ ಆಯ್ದ ಭಾಗವನ್ನು ಕೇಳೋಣ. इन्हें समर्पित एक गीत का अंश। सीधा कनो बोल बुया मनावे 29 जन जहाँ दिसमरिया मरन हुंदो संताल हुलका संताल हुंदो अंदोड़लिना इंग्रेज कानून भंगोड़लिना जुमी बंजो एसपीटी एकेला गोईना जंगारे पैगान साड़ी कने घाम जा फुलको होले बुया बोले बोले। मेरे प्यारे ನನ್ನ ಆತ್ಮೀಯ ಸ್ನೇಹಿತರೆ, ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ಸಂಬಂಧ ಯಾವುದು ಎಂದು ನಾನು ನಿಮ್ಮನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಅಮ್ಮ ಎಂದು ಹೇಳುತ್ತೀರಿ. ನಮ್ಮೆಲ್ಲರ ಜೀವನದಲ್ಲಿ ತಾಯಿಗೆ ಉನ್ನತ ಸ್ಥಾನಮಾನವಿದೆ. ಎಲ್ಲ ದುಃಖವನ್ನು ಸಹಿಸಿಕೊಂಡು ತಾಯಿ ತನ್ನ ಮಗುವನ್ನು ಪೋಷಿಸುತ್ತಾಳೆ. ಪ್ರತಿಯೊಬ್ಬ ತಾಯಿಯು ತನ್ನ ಮಗುವಿಗಾಗಿ ತನ್ನೆಲ್ಲ ಪ್ರೀತಿಯನ್ನು ಧಾರೆ ಎರೆಯುತ್ತಾಳೆ. ಜನ್ಮ ನೀಡಿದ ತಾಯಿಯ ಈ ಪ್ರೀತಿ ನಮ್ಮೆಲ್ಲರ ಮೇಲಿರುವ ಋಣದಂತೆ. ಅದನ್ನು ಯಾರೂ ತೀರಿಸಲು ಸಾಧ್ಯವಿಲ್ಲ. ನಾವು ತಾಯಿಗೆ ಏನನ್ನೂ ಕೊಡಲು ಸಾಧ್ಯವಿಲ್ಲ. ಆದರೆ ಬೇರೆ ಏನಾದರೂ ಮಾಡಬಹುದೇ ಎಂದು ನಾನು ಯೋಚಿಸುತ್ತಿದ್ದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷ ವಿಶ್ವ ಪರಿಸರ ದಿನದಂದು ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಈ ಅಭಿಯಾನದ ಹೆಸರು ಏಕ್ ಪೇಡ್ ಮಾ ಕೆ ನಾಮ್. ನಾನು ಕೂಡ ಅಮ್ಮನ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟಿದ್ದೆ. ಎಲ್ಲ ದೇಶವಾಸಿಗಳು, ಪ್ರಪಂಚದ ಎಲ್ಲ ದೇಶದ ಜನರು ತಮ್ಮ ತಾಯಿಯೊಂದಿಗೆ ಅಥವಾ ಅವರ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡುವಂತೆ ನಾನು ಮನವಿ ಮಾಡಿದ್ದೇನೆ. ಮತ್ತು ತಾಯಿಯ ನೆನಪಿಗಾಗಿ ಅಥವಾ ಅವರ ಗೌರವಾರ್ಥವಾಗಿ ಮರಗಳನ್ನು ನೆಡುವ ಅಭಿಯಾನ ವೇಗವಾಗಿ ಸಾಗುತ್ತಿರುವುದನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ಜನರು ತಮ್ಮ ತಾಯಿಯೊಂದಿಗೆ ಗಿಡಗಳನ್ನು ನೆಡುವ ಚಿತ್ರಗಳನ್ನು ಅಥವಾ ಅವರ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ, ಅವರು ಕೆಲಸ ಮಾಡುವ ಮಹಿಳೆ ಅಥವಾ ಗೃಹಿಣಿಯೇ ಆಗಿರಲಿ, ಪ್ರತಿಯೊಬ್ಬರೂ ತಮ್ಮ ತಾಯಿಗಾಗಿ ಗಿಡಗಳನ್ನು ನೆಡುತ್ತಿದ್ದಾರೆ. ಈ ಅಭಿಯಾನ ಪ್ರತಿಯೊಬ್ಬರಿಗೂ ತಮ್ಮ ತಾಯಿಯ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಮಾನ ಅವಕಾಶವನ್ನು ನೀಡಿದೆ. ಅವರು ತಮ್ಮ ಫೋಟೋಗಳನ್ನು #ಪ್ಲಾಂಟ್ ಫಾರ್ ಮದರ್ ಮತ್ತು ಏಕ್ ಪೇಡ್ ಮಾ ಕೆ ನಾಮ್ ಇದರ ಮೂಲಕ ಹಂಚಿಕೊಳ್ಳುವ ಮೂಲಕ ಇತರರನ್ನು ಪ್ರೇರೇಪಿಸುತ್ತಿದ್ದಾರೆ. ಸ್ನೇಹಿತರೆ, ಈ ಅಭಿಯಾನದಿಂದ ಇನ್ನೊಂದು ಪ್ರಯೋಜನವೂ ಆಗುತ್ತಿದೆ. ಭೂಮಿಯು ನಮ್ಮನ್ನು ತಾಯಿಯಂತೆ ಸಲಹುತ್ತದೆ. ಭೂಮಿ ತಾಯಿ ನಮ್ಮೆಲ್ಲರ ಜೀವನಕ್ಕೆ ಆಧಾರವಾಗಿದ್ದಾಳೆ. ಆದ್ದರಿಂದ ಭೂಮಿ ತಾಯಿಯನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ. ತಾಯಿಯ ಹೆಸರಿನಲ್ಲಿ ಗಿಡಗಳನ್ನು ನೆಡುವ ಅಭಿಯಾನ ನಮ್ಮ ತಾಯಿಯನ್ನು ಗೌರವಿಸುವುದಲ್ಲದೆ ಭೂಮಿ ತಾಯಿಯನ್ನು ಸಂರಕ್ಷಿಸುತ್ತದೆ. ಕಳೆದ ದಶಕದಲ್ಲಿ ಎಲ್ಲರ ಪ್ರಯತ್ನದಿಂದಾಗಿ ಭಾರತದಲ್ಲಿ ಅರಣ್ಯ ಪ್ರದೇಶ ಅಭೂತಪೂರ್ವವಾಗಿ ವಿಸ್ತರಣೆಯಾಗಿದೆ. ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಾದ್ಯಂತ 60,000ಕ್ಕೂ ಹೆಚ್ಚು ಅಮೃತ ಸರೋವರಗಳನ್ನು ನಿರ್ಮಿಸಲಾಗಿದೆ. ಈಗ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಅಭಿಯಾನಕ್ಕೆ ಹೆಚ್ಚು ಒತ್ತು ನೀಡಬೇಕಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ದೇಶದ ವಿವಿಧ ಭಾಗಗಳಲ್ಲಿ ಮುಂಗಾರು ವೇಗವಾಗಿ ಗರಿಗೆದರುತ್ತಿದೆ. ಅಂದಹಾಗೆ ಈ ಮಳೆಗಾಲದಲ್ಲಿ ತಮ್ಮ ಮನೆಯಲ್ಲಿ ಎಲ್ಲರೂ ಹುಡುಕಾಡಲು ಆರಂಭಿಸುವ ವಸ್ತು ಎಂದರೆ ಛತ್ರಿ.
ಇಂದು ಮನದ ಮಾತಿನಲ್ಲಿ ನಾನು ನಿಮಗೆ ವಿಶೇಷ ರೀತಿಯ ಕೊಡೆಗಳ ಬಗ್ಗೆ ಹೇಳಲು ಬಯಸುತ್ತೇನೆ. ಈ ಕೊಡೆಗಳನ್ನು ಕೇರಳದಲ್ಲಿ ತಯಾರು ಮಾಡಲಾಗುತ್ತದೆ. ವಾಸ್ತವವಾಗಿ ಕೇರಳದ ಸಂಸ್ಕೃತಿಯಲ್ಲಿ ಕೊಡೆಗಳಿಗೆ ವಿಶೇಷ ಮಹತ್ವವಿದೆ. ಕೊಡೆಗಳು ಅಲ್ಲಿನ ಅನೇಕ ಸಂಪ್ರದಾಯಗಳು ಮತ್ತು ಆಚರಣೆಗಳ ಪ್ರಮುಖ ಭಾಗವಾಗಿವೆ. ಆದರೆ ನಾನು ಹೇಳುತ್ತಿರುವ ಕೊಡೆಗಳು ಯಾವುವೆಂದರೆ ಕಾರ್ತುಂಬಿ ಕೊಡೆಗಳು, ಮತ್ತು ಅವುಗಳನ್ನು ಕೇರಳದ ಅಟ್ಟಪ್ಪಡಿಯಲ್ಲಿ ತಯಾರಿಸಲಾಗುತ್ತದೆ. ಈ ವರ್ಣರಂಜಿತ ಕೊಡೆಗಳು ಬಹಳ ಅದ್ಭುತವಾಗಿವೆ ಮತ್ತು ವಿಶೇಷವೆಂದರೆ ಈ ಕೊಡೆಗಳನ್ನು ಕೇರಳದ ನಮ್ಮ ಬುಡಕಟ್ಟು ಸಹೋದರಿಯರು ತಯಾರಿಸುತ್ತಾರೆ. ಇಂದು ದೇಶದೆಲ್ಲೆಡೆ ಈ ಕೊಡೆಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಆನ್ಲೈನ್ನಲ್ಲಿಯೂ ಇವುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ವಟ್ಟಲಕ್ಕಿ ಸಹಕಾರಿ ಕೃಷಿ ಸಂಘದ ಉಸ್ತುವಾರಿಯಲ್ಲಿ ಈ ಕೊಡೆಗಳನ್ನು ತಯಾರಿಸಲಾಗುತ್ತದೆ. ಈ ಸಮಾಜದ ನೇತೃತ್ವವನ್ನು ನಮ್ಮ ಮಹಿಳೆಯರ ಕೈಯಲ್ಲಿದೆ. ಅಟ್ಟಪ್ಪಡಿಯ ಬುಡಕಟ್ಟು ಸಮುದಾಯ ಮಹಿಳೆಯರ ನೇತೃತ್ವದ ಉದ್ಯಮಶೀಲತೆಗೆ ಅದ್ಭುತ ಉದಾಹರಣೆಯಾಗಿದೆ. ಈ ಸೊಸೈಟಿಯು ಬಿದಿರು ಕರಕುಶಲ ಘಟಕವನ್ನೂ ಸ್ಥಾಪಿಸಿದೆ. ಈಗ ಈ ಜನರು ಚಿಲ್ಲರೆ ಮಾರಾಟ ಮಳಿಗೆ ಮತ್ತು ಸಾಂಪ್ರದಾಯಿಕ ಕೆಫೆ ತೆರೆಯುವ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ತಮ್ಮ ಕೊಡೆಗಳು ಮತ್ತು ಇತರ ಉತ್ಪನ್ನಗಳನ್ನು ಮಾರಾಟ ಮಾಡುವುದಷ್ಟೇ ಅವರ ಉದ್ದೇಶವಲ್ಲ. ಅವರು ತಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸವನ್ನೂ ಮಾಡುತ್ತಿದ್ದಾರೆ. ಇಂದು ಕಾರ್ತುಂಬಿ ಕೊಡೆಗಳು ಕೇರಳದ ಒಂದು ಸಣ್ಣ ಹಳ್ಳಿಯಿಂದ ಬಹುರಾಷ್ಟ್ರೀಯ ಕಂಪನಿಗಳವರೆಗಿನ ತನ್ನ ಪಯಣವನ್ನು ಪೂರ್ಣಗೊಳಿಸುತ್ತಿದೆ. ಲೋಕಲ್ಗಾಗಿ ವೋಕಲ್ ಎಂಬುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಯಾವುದಾಗಬಹುದು? ನನ್ನ ಪ್ರೀತಿಯ ದೇಶವಾಸಿಗಳೇ, ಮುಂದಿನ ತಿಂಗಳು ಈ ಹೊತ್ತಿಗೆ ಪ್ಯಾರಿಸ್ ಒಲಿಂಪಿಕ್ಸ್ ಪ್ರಾರಂಭವಾಗಿರುತ್ತದೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತೀಯ ಆಟಗಾರರನ್ನು ಪ್ರೋತ್ಸಾಹಿಸಲು ನೀವೆಲ್ಲರೂ ಕಾಯುತ್ತಿದ್ದೀರಿ ಎಂದು ನನಗೆ ವಿಶ್ವಾಸವಿದೆ. ನಾನು ಭಾರತ ತಂಡಕ್ಕೆ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಶುಭ ಹಾರೈಸುತ್ತೇನೆ. ಟೋಕಿಯೋ ಒಲಿಂಪಿಕ್ಸ್ ನೆನಪುಗಳು ನಮ್ಮೆಲ್ಲರ ಮನಸ್ಸಿನಿಂದ ಇನ್ನೂ ಮಾಸಿಲ್ಲ. ಟೋಕಿಯೋದಲ್ಲಿ ನಮ್ಮ ಆಟಗಾರರ ಪ್ರದರ್ಶನ ಪ್ರತಿಯೊಬ್ಬ ಭಾರತೀಯನ ಹೃದಯವನ್ನು ಗೆದ್ದಿದೆ. ಟೋಕಿಯೋ ಒಲಿಂಪಿಕ್ಸ್ ನಂತರ ನಮ್ಮ ಕ್ರೀಡಾಪಟುಗಳು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಕಠಿಣ ಪರಿಶ್ರಮದಿಂದ ತಯಾರಿ ನಡೆಸುತ್ತಿದ್ದರು. ನಾವು ಈ ಎಲ್ಲ ಆಟಗಾರರನ್ನು ಒಗ್ಗೂಡಿಸಿದರೆ ಇವರೆಲ್ಲರೂ ಸುಮಾರು 900 ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಇದು ಬಹಳ ದೊಡ್ಡ ಸಂಖ್ಯೆ. ಸ್ನೇಹಿತರೆ, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕೆಲವು ವಿಷಯಗಳನ್ನು ನೀವು ಮೊದಲ ಬಾರಿಗೆ ವೀಕ್ಷಿಸಲಿದ್ದೀರಿ. ಶೂಟಿಂಗ್ನಲ್ಲಿ ನಮ್ಮ ಆಟಗಾರರ ಪ್ರತಿಭೆ ಮುನ್ನೆಲೆಗೆ ಬರುತ್ತಿದೆ. ಪುರುಷ ಮತ್ತು ಮಹಿಳಾ ತಂಡಗಳು ಟೇಬಲ್ ಟೆನ್ನಿಸ್ನಲ್ಲಿ ಅರ್ಹತೆ ಪಡೆದಿವೆ. ನಮ್ಮ ಶೂಟರ್ ಪುತ್ರಿಯರು ಭಾರತೀಯ ಶಾಟ್ಗನ್ ತಂಡದಲ್ಲಿ ಸೇರಿದ್ದಾರೆ. ಈ ಬಾರಿ ನಮ್ಮ ತಂಡದ ಆಟಗಾರರು ಹಿಂದೆಂದೂ ಭಾಗವಹಿಸಿರದ ಕುಸ್ತಿ ಮತ್ತು ಕುದುರೆ ಸವಾರಿ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಇದರಿಂದ ಈ ಬಾರಿ ಕ್ರೀಡೆಯಲ್ಲಿ ವಿಭಿನ್ನ ಮಟ್ಟದ ರೋಮಾಂಚಕಾರಿ ಅನುಭವವಾಗಲಿದೆ ಎಂದು ನೀವು ಊಹಿಸಬಹುದು. ಕೆಲವು ತಿಂಗಳ ಹಿಂದೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ತಂಡಗಳು ಅತ್ಯುತ್ತಮ ಪ್ರದರ್ಶನ ನೀಡಿರುವುದು ನಿಮಗೆ ನೆನಪಿರಬಹುದು. ಚೆಸ್ ಮತ್ತು ಬ್ಯಾಡ್ಮಿಂಟನ್ನಲ್ಲೂ ನಮ್ಮ ಆಟಗಾರರು ಛಾಪು ಮೂಡಿಸಿದ್ದಾರೆ. ಈಗ ನಮ್ಮ ಆಟಗಾರರು ಒಲಿಂಪಿಕ್ಸ್ನಲ್ಲೂ ಉತ್ತಮ ಪ್ರದರ್ಶನ ನೀಡಲಿ ಎಂದು ಇಡೀ ದೇಶವೇ ಹಾರೈಸುತ್ತಿದೆ. ಈ ಆಟಗಳಲ್ಲಿ ನಾವು ಪದಕಗಳನ್ನು ಗೆಲ್ಲುತ್ತೇವೆ ಮತ್ತು ದೇಶವಾಸಿಗಳ ಹೃದಯವನ್ನೂ ಗೆಲ್ಲುತ್ತೇವೆ. ಮುಂದಿನ ದಿನಗಳಲ್ಲಿ ಭಾರತ ತಂಡವನ್ನು ಭೇಟಿಯಾಗುವ ಅವಕಾಶವೂ ಸಿಗಲಿದೆ. ನಿಮ್ಮ ಪರವಾಗಿಯೂ ನಾನು
ಅವರಿಗೆ ಶುಭ ಕೋರುತ್ತೇನೆ. ಅಂದ ಹಾಗೆ ಈ ಬಾರಿ ನಮ್ಮ ಹ್ಯಾಶ್ಟ್ಯಾಗ್ ಚಿಯರ್ ಫಾರ್ ಭಾರತ್ ಆಗಿದೆ. ಈ ಹ್ಯಾಶ್ಟ್ಯಾಗ್ ಮೂಲಕ ನಮ್ಮ ಆಟಗಾರರನ್ನು ನಾವು ಹುರಿದುಂಬಿಸಬೇಕು, ಅವರನ್ನು ಪ್ರೋತ್ಸಾಹಿಸುತ್ತಲೇ ಇರಬೇಕು. ಆದ್ದರಿಂದ ಹುರುಪು ಹುಮ್ಮಸ್ಸನ್ನು ಕಾಯ್ದಿರಿಸಿಕೊಳ್ಳಿ. ನಿಮ್ಮ ಈ ಹುಮ್ಮಸ್ಸು ಭಾರತದ ಕೌಶಲ್ಯವನ್ನು ವಿಶ್ವಕ್ಕೆ ತೋರಿಸಲು ಸಹಾಯ ಮಾಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಿಮಗೆಲ್ಲರಿಗಾಗಿ ಒಂದು ಕಿರು ಆಡಿಯೋ ಕ್ಲಿಪ್ ಪ್ಲೇ ಮಾಡುತ್ತಿದ್ದೇನೆ. रेडियो कुवैत FM 93.3 से हिंदी शो नमस्ते कुवैत। एक ऐसा कार्यक्रम जिसमें हम बात करेंगे कुवैत भारत संबंध के बारे में, कुवैत भारत संस्कृति के बारे में और उस रिश्ते के बारे में जो दोनों देशों को अलग अलग क्षेत्रों में जोड़ता है. इस रेडियो कार्यक्रम को सुनकर ಆಲಿಸಿ. ನಿಮಗೂ ಕೂಡ ಆಶ್ಚರ್ಯವಾಯಿತಲ್ಲವೇ? ಹಾಗಾದರೆ ಬನ್ನಿ, ಇದರ ಹಿಂದಿರುವ ಸಂಪೂರ್ಣ ಕತೆ ಹೇಳುತ್ತೇನೆ. ವಾಸ್ತವದಲ್ಲಿ ಇದು ಕುವೈತ್ ರೇಡಿಯೋದ ಒಂದು ಪ್ರಸಾರದ ಕ್ಲಿಪ್ ಆಗಿದೆ. ಕುವೈತ್ನ ವಿಷಯ ಮಾತನಾಡುತ್ತಿದ್ದೇವೆ, ಆದರೆ ಇಲ್ಲಿ ಹಿಂದಿ ಭಾಷೆ ಹೇಗೆ ಬಂದಿತೆಂದು ನೀವೆಲ್ಲರೂ ಯೋಚಿಸುತ್ತಿರಬೇಕಲ್ಲವೇ? ವಾಸ್ತವದಲ್ಲಿ ಕುವೈತ್ ಸರ್ಕಾರ ತನ್ನ ನ್ಯಾಷನಲ್ ರೇಡಿಯೋದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸಿದೆ, ಅದು ಕೂಡ ಹಿಂದಿ ಭಾಷೆಯಲ್ಲಿ. ಕುವೈತ್ ರೇಡಿಯೋದಲ್ಲಿ ಪ್ರತಿ ಭಾನುವಾರದಂದು ಇದನ್ನು ಅರ್ಧ ಗಂಟೆ ಕಾಲ ಪ್ರಸಾರ ಮಾಡಲಾಗುತ್ತದೆ. ಇದರಲ್ಲಿ ಭಾರತೀಯ ಸಂಸ್ಕೃತಿಯ ಹಲವು ಪ್ರಕಾರಗಳು ಒಳಗೊಂಡಿರುತ್ತವೆ. ನಮ್ಮ ಚಲನಚಿತ್ರಗಳು ಮತ್ತು ಕಲಾ ಪ್ರಪಂಚಕ್ಕೆ ಸಂಬಂಧಿಸಿದ ಚರ್ಚೆಗಳು ಅಲ್ಲಿನ ಭಾರತೀಯ ಸಮುದಾಯದವರಲ್ಲಿ ಬಹಳ ಜನಪ್ರಿಯವಾಗಿವೆ. ಕುವೈತ್ನ ಸ್ಥಳೀಯ ಜನತೆ ಕೂಡ ಇದರಲ್ಲಿ ಬಹಳ ಆಸಕ್ತಿ ತೋರುತ್ತಿದ್ದಾರೆಂದು ನನಗೆ ತಿಳಿದು ಬಂದಿದೆ. ಈ ಅದ್ಭುತ ಉಪಕ್ರಮ ಕೈಗೊಂಡಿರುವುದಕ್ಕಾಗಿ ನಾನು ಕುವೈತ್ ಸರ್ಕಾರ ಮತ್ತು ಅಲ್ಲಿನ ಜನರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತಿದ್ದೇನೆ. ಸ್ನೇಹಿತರೆ, ಇಂದು ವಿಶ್ವಾದ್ಯಂತ ನಮ್ಮ ಸಂಸ್ಕೃತಿ ಯಾವ ರೀತಿ ವೈಭವೀಕೃತವಾಗುತ್ತಿದೆ ಎಂದರೆ ಅದರಿಂದ ಸಂತೋಷ ಪಡದ ಭಾರತೀಯ ಯಾರಿದ್ದಾರೆ ಹೇಳಿ? ಅಂತೆಯೇ ತುರ್ಕ್ಮೇನಿಸ್ತಾನದಲ್ಲಿ ಈ ವರ್ಷ ಮೇ ತಿಂಗಳಿನಲ್ಲಿ ಅಲ್ಲಿನ ರಾಷ್ಟ್ರ ಕವಿಯ 300ನೇ ಜನ್ಮ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತುರ್ಕ್ಮೇನಿಸ್ತಾನದ ರಾಷ್ಟ್ರಪತಿಯವರು ವಿಶ್ವದ 24 ಪ್ರಸಿದ್ಧ ಕವಿಗಳ ಪ್ರತಿಮೆ ಅನಾವರಣಗೊಳಿಸಿದರು. ಇದರಲ್ಲಿ ಒಂದು ಪ್ರತಿಮೆ ಗುರುದೇವ ರವೀಂದ್ರನಾಥ ಟ್ಯಾಗೂರ್ ಅವರದ್ದಾಗಿತ್ತು. ಗುರುದೇವ ಅವರಿಗೆ ದೊರೆತ ಈ ಗೌರವ ಇಡೀ ಭಾರತಕ್ಕೆ ದೊರೆತ ಗೌರವವಾಗಿದೆ. ಇದೇ ರೀತಿ ಜೂನ್ ತಿಂಗಳಿನಲ್ಲಿ 2 ಕೆರೇಬಿಯನ್ ದೇಶಗಳಾಗಿರುವ ಸುರಿನಾಮ್ ಹಾಗೂ ಸೈಂಟ್ ವಿನ್ಸೆಂಟ್ ಮತ್ತು ಗ್ರೆನಡೈನ್ಸ್ ತಮ್ಮ ಭಾರತೀಯ ಪರಂಪರೆಯನ್ನು ಸಂಪೂರ್ಣ ಉತ್ಸಾಹ ಮತ್ತು ಉಲ್ಲಾಸದೊಂದಿಗೆ ಆಚರಿಸಿದವು. ಸುರಿನಾಮ್ನಲ್ಲಿ ಭಾರತೀಯ ಸಮುದಾಯ ಪ್ರತಿ ವರ್ಷ ಜೂನ್ 5ರಂದು ಇಂಡಿಯನ್ ಅರೈವಲ್ ಡೇ ಮತ್ತು ಪ್ರವಾಸಿ ದಿನವಾಗಿ ಆಚರಿಸಲಾಗುತ್ತದೆ. ಇಲ್ಲಂತೂ ಹಿಂದಿ ಭಾಷೆಯೊಂದಿಗೆ ಭೋಜಪುರಿ ಭಾಷೆಯನ್ನು ಕೂಡ ವ್ಯಾಪಕವಾಗಿ ಮಾತನಾಡುತ್ತಾರೆ. ಸೈಂಟ್ ವಿನ್ಸೆಂಟ್ ಮತ್ತು ಗ್ರೆನಡೈನ್ಸ್ನಲ್ಲಿ ವಾಸಿಸುವ ನಮ್ಮ ಭಾರತೀಯ ಮೂಲದ ಸೋದರ ಸೋದರಿಯರ ಸಂಖ್ಯೆ ಸುಮಾರು 6,000ದಷ್ಟಿದೆ. ಅವರೆಲ್ಲರಿಗೂ ತಮ್ಮ ಪರಂಪರೆಯ ಬಗ್ಗೆ ಬಹಳ ಹೆಮ್ಮೆ ಇದೆ. ಜೂನ್ 1ರಂದು ಇವರೆಲ್ಲರೂ ಅಬ್ಬರದಿಂದ ಇಂಡಿಯನ್ ಅರೈವಲ್ ಡೇ ಆಚರಿಸಿದ ರೀತಿಯಿಂದ ಅವರ ಭಾವನೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ವಿಶ್ವಾದ್ಯಂತ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ವ್ಯಾಪಿಸುತ್ತಿರುವ ರೀತಿಯನ್ನು ನೋಡಿದಾಗ ಪ್ರತಿಯೊಬ್ಬ ಭಾರತೀಯನಿಗೂ ಬಹಳ ಹೆಮ್ಮೆ ಎನಿಸುತ್ತದೆ. ಸ್ನೇಹಿತರೆ, ಈ ತಿಂಗಳು ಇಡೀ ವಿಶ್ವದಲ್ಲಿ 10ನೇ ಯೋಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಉಲ್ಲಾಸದಿಂದ ಆಚರಿಸಲಾಯಿತು.
ನಾನು ಕೂಡ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಆಯೋಜನೆಯಾಗಿದ್ದ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಕಾಶ್ಮೀರದಲ್ಲಿ ಯುವ ಜನತೆಯೊಂದಿಗೆ ಸೋದರಿಯರು, ಹೆಣ್ಣು ಮಕ್ಕಳು ಕೂಡ ಯೋಗ ದಿವಸದ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಯೋಗ ದಿನಾಚರಣೆ ಆಯೋಜನೆಯಾಗುತ್ತಿರುವಂತೆಯೇ ಹೊಸ ಹೊಸ ದಾಖಲೆಗಳು ಸೃಷ್ಟಿಯಾಗುತ್ತಿವೆ. ವಿಶ್ವಾದ್ಯಂತ ಯೋಗ ದಿನದಂದು ಹಲವು ಸಾಧನೆಗಳು ನಡೆದಿವೆ. ಸೌದಿ ಅರಬ್ನಲ್ಲಿ ಮೊದಲ ಬಾರಿಗೆ ಅಲ್ ಅನಾಫ್ ಸಾದ್ ಎಂಬ ಮಹಿಳೆ ಕಾಮದ್ ಯೋಗ ಪ್ರೋಟೋಕಾಲ್ನ ನೇತೃತ್ವ ವಹಿಸಿದ್ದರು. ಸೌದಿ ಮಹಿಳೆಯೊಬ್ಬರು ಯಾವುದೇ ಪ್ರಮುಖ ಯೋಗ ಸೆಷನ್ನಲ್ಲಿ ಬೋಧಕರಾಗಿ ಮುಂದಾಳತ್ವ ವಹಿಸಿರುವುದು ಇದೇ ಪ್ರಥಮ ಬಾರಿಯಾಗಿದೆ. ಈಜಿಪ್ಟ್ನಲ್ಲಿ ಈ ಬಾರಿ ಯೋಗ ದಿನದಂದು ಒಂದು ಭಾವಚಿತ್ರ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ನೈಲ್ ನದಿಯ ತೀರದಲ್ಲಿ, ಕೆಂಪು ಸಮುದ್ರದ ಕಡಲ ತಡಿಗಳಲ್ಲಿ ಮತ್ತು ಪಿರಮಿಡ್ಗಳ ಮುಂದೆ ಯೋಗಾಭ್ಯಾಸ ಮಾಡುತ್ತಿರುವ ಲಕ್ಷಾಂತರ ಜನರ ಚಿತ್ರಗಳು ಬಹಳ ಜನಪ್ರಿಯವಾದವು. ಅಮೃತ ಶಿಲೆಯ ಬುದ್ಧನ ವಿಗ್ರಹಕ್ಕಾಗಿ ಹೆಸರುವಾಸಿಯಾಗಿರುವ ಮ್ಯಾನ್ಮಾರ್ ಮಾರಾ ವಿಜಯ ಪಗೋಡಾ ಕಾಂಪ್ಲೆಕ್ಸ್ ವಿಶ್ವದಲ್ಲೇ ಬಹಳ ಪ್ರಸಿದ್ಧವಾಗಿದೆ. ಇಲ್ಲಿ ಕೂಡ ಜೂನ್ 21ರಂದು ಆಕರ್ಷಕ ಯೋಗ ಸೆಷನ್ ಆಯೋಜನೆಯಾಗಿತ್ತು. ಬಹರೀನ್ನಲ್ಲಿ ದಿವ್ಯಾಂಗ ಮಕ್ಕಳಿಗಾಗಿ ಒಂದು ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶ್ರೀಲಂಕಾದಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣವೆಂದು ಹೆಸರುವಾಸಿಯಾಗಿರುವ ಗಾಲ್ ಪೋರ್ಟ್ನಲ್ಲಿ ಒಂದು ಸ್ಮರಣೀಯ ಯೋಗ ಸೆಷನ್ ನಡೆಯಿತು. ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ ಅಬ್ಸರ್ವೇಷನ್ ಡೆಕ್ನಲ್ಲಿ ಕೂಡ ಜನರು ಯೋಗಾಭ್ಯಾಸ ಮಾಡಿದರು. ಮಾರ್ಷಲ್ ದ್ವೀಪದಲ್ಲಿ ಕೂಡ ಪ್ರಥಮ ಬಾರಿಗೆ ದೊಡ್ಡ ಮಟ್ಟದಲ್ಲಿ ನಡೆದ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅಲ್ಲಿನ ರಾಷ್ಟ್ರಾಧ್ಯಕ್ಷರು ಕೂಡ ಪಾಲ್ಗೊಂಡಿದ್ದರು. ಭೂತಾನ್ನ ಥಿಂಪುವಿನಲ್ಲಿ ಕೂಡ ಒಂದು ದೊಡ್ಡ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ನನ್ನ ಮಿತ್ರ ಪ್ರಧಾನಮಂತ್ರಿ ತೋಬ್ಗೆ ಅವರು ಕೂಡ ಪಾಲ್ಗೊಂಡಿದ್ದರು. ಅಂದರೆ ವಿಶ್ವದ ಮೂಲೆ ಮೂಲೆಯಲ್ಲಿ ಜನರು ಯೋಗಾಭ್ಯಾಸ ಮಾಡುವ ವಿಹಂಗಮ ದೃಶ್ಯಗಳನ್ನು ನಾವೆಲ್ಲರೂ ನೋಡಿದೆವು. ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ಸ್ನೇಹಿತರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಿಮ್ಮಲ್ಲಿ ನನ್ನದೊಂದು ಹಳೆಯ ಮನವಿ ಇದೆ. ಯೋಗವನ್ನು ಕೇವಲ ಒಂದು ದಿನದ ಅಭ್ಯಾಸದಂತೆ ಮಾಡಿಕೊಳ್ಳಬಾರದು. ನೀವು ನಿಯಮಿತವಾಗಿ ಪ್ರತಿದಿನ ಯೋಗ ಮಾಡಿ. ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಖಂಡಿತವಾಗಿಯೂ ಅನುಭವಿಸುತ್ತೀರಿ. ಸ್ನೇಹಿತರೆ, ಪ್ರಪಂಚದಾದ್ಯಂತ ಅತ್ಯಂತ ಬೇಡಿಕೆ ಇರುವ ಹಲವಾರು ಉತ್ಪನ್ನಗಳಿವೆ ಮತ್ತು ಭಾರತದ ಸ್ಥಳೀಯ ಉತ್ಪನ್ನ ಜಾಗತಿಕವಾಗಿ ಹೆಸರು ಮಾಡುವುದನ್ನು ನೋಡಿದಾಗ ಹೃದಯ ಹೆಮ್ಮೆಯಿಂದ ತುಂಬುವುದು ಸಹಜವೇ ಆಗಿದೆ. ಅಂತಹ ಒಂದು ಉತ್ಪನ್ನ ಅರಾಕು ಕಾಫಿ. ಅರಾಕು ಕಾಫಿ ಆಂಧ್ರ ಪ್ರದೇಶದಲ್ಲಿ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತದೆ. ಇದು ತನ್ನ ಸಮೃದ್ಧ ರುಚಿ ಮತ್ತು ಸುವಾಸನೆಗಾಗಿ ಹೆಸರುವಾಸಿಯಾಗಿದೆ. ಅರಾಕು ಕಾಫಿಯ ಕೃಷಿಯಲ್ಲಿ ಸುಮಾರು 1.5 ಲಕ್ಷ ಬುಡಕಟ್ಟು ಕುಟುಂಬಗಳು ತೊಡಗಿಸಿಕೊಂಡಿವೆ. ಅರಾಕು ಕಾಫಿಗೆ ಮತ್ತಷ್ಟು ಉತ್ತೇಜನ ನೀಡುವಲ್ಲಿ ಗಿರಿಜನ್ ಕೋಆಪರೇಟಿವ್ ಪಾತ್ರ ಬಹುದೊಡ್ಡದು. ಇದು ಇಲ್ಲಿನ ರೈತ ಸೋದರ ಸೋದರಿಯರನ್ನು ಒಟ್ಟುಗೂಡಿಸುವ ಕೆಲಸ ಮಾಡಿದೆ ಮತ್ತು ಅವರನ್ನು ಅರಾಕು ಕಾಫಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಿದೆ. ಇದರಿಂದ ಈ ರೈತರ ಆದಾಯ ಕೂಡ ಬಹಳ ಹೆಚ್ಚಳವಾಯಿತು. ಇದರ ಅತಿ ಹೆಚ್ಚು ಪ್ರಯೋಜನ ಕೊಂಡಾ ಡೋರಾ ಬುಡಕಟ್ಟು ಸಮುದಾಯಕ್ಕೆ ಕೂಡ ದೊರೆತಿದೆ. ಆದಾಯದೊಂದಿಗೆ ಇವರಿಗೆ ಗೌರವಯುತ ಬದುಕು ಕೂಡ ದೊರೆಯುತ್ತಿದೆ. ಒಂದು ಸಲ ವಿಶಾಖಪಟ್ಟಣಂನಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಈ ಕಾಫಿಯ ಸ್ವಾದ ಸವಿಯುವ ಅವಕಾಶ ನನಗೆ ದೊರೆತಿತ್ತು ಎಂದು ನನಗೆ ನೆನಪಿದೆ. ಇದರ ರುಚಿಯಂತೂ ಕೇಳುವಂತೆಯೇ ಇಲ್ಲ. ಈ ಕಾಫಿಯ ರುಚಿ ಅದ್ಭುತವಾಗಿರುತ್ತದೆ. ಅರಾಕು ಕಾಫಿಗೆ ಹಲವಾರು ಜಾಗತಿಕ ಪ್ರಶಸ್ತಿಗಳು ದೊರೆತಿವೆ. ದೆಹಲಿಯಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಕೂಡ ಕಾಫಿ ಪ್ರಚಲಿತವಾಗಿತ್ತು. ನಿಮಗೆ ಯಾವಾಗ ಅವಕಾಶ ದೊರೆತರೂ ನೀವು ಕೂಡ ಈ ಅರಾಕು ಕಾಫಿಯ ರುಚಿಯನ್ನು ಖಂಡಿತವಾಗಿಯೂ ಸವಿಯಿರಿ. ಸ್ನೇಹಿತರೆ, ಸ್ಥಳೀಯ ಉತ್ಪನ್ನಗಳನ್ನು
ಜಾಗತಿಕವಾಗಿ ಮಾಡುವುದರಲ್ಲಿ ನಮ್ಮ ಜಮ್ಮು ಕಾಶ್ಮೀರದ ಜನರು ಕೂಡ ಹಿಂದೆ ಉಳಿದಿಲ್ಲ. ಕಳೆದ ತಿಂಗಳು ಜಮ್ಮು ಕಾಶ್ಮೀರ ಮಾಡಿರುವ ಕೆಲಸ ದೇಶಾದ್ಯಂತದ ಜನರಿಗೆ ಒಂದು ಉದಾಹರಣೆಯಾಗಿದೆ. ಇಲ್ಲಿನ ಪುಲ್ವಾಮಾದಿಂದ ಸ್ನೋಪೀಸ್ ಚಪ್ಪರದ ಅವರೆಕಾಯಿ ಮೊದಲ ರವಾನೆಯನ್ನು ಲಂಡನ್ಗೆ ಕಳುಹಿಸಲಾಯಿತು. ಕಾಶ್ಮೀರದಲ್ಲಿ ಬೆಳೆಯುವ ಕೆಲವು ವಿಶಿಷ್ಟ ತರಕಾರಿಗಳನ್ನು ವಿಶ್ವದ ಭೂಪಟದಲ್ಲಿ ತರಬಾರದೇಕೆ ಎಂಬ ಆಲೋಚನೆ ಕೆಲವರಿಗೆ ಬಂದಿತ್ತು. ಅಷ್ಟೇ, ಆಮೇಲೇನಾಯಿತು ನೋಡಿ. ಇದಕ್ಕಾಗಿ ಎಲ್ಲರಿಗಿಂತ ಮೊದಲು ಮುಂದೆ ಬಂದವರು ಚಕೂರ ಗ್ರಾಮದ ಅಬ್ದುಲ್ ರಶೀದ್ ಮೀರ್ ಅವರು ಗ್ರಾಮದ ಇತರ ರೈತರ ಹೊಲಗಳನ್ನು ಒಟ್ಟುಗೂಡಿಸಿ ಚಪ್ಪರದ ಅವರೆಕಾಯಿ ಬೆಳೆಯುವ ಕೆಲಸ ಆರಂಭಿಸಿದರು. ಮತ್ತು ನೋಡುತ್ತಿದ್ದಂತೆಯೇ ಚಪ್ಪರದ ಅವರೆಕಾಯಿ ಕಾಶ್ಮೀರದಿಂದ ಲಂಡನ್ ತಲುಪಲು ಆರಂಭಿಸಿತು. ಈ ಯಶಸ್ಸು ಜಮ್ಮು ಕಾಶ್ಮೀರದ ಜನರ ಏಳಿಗೆಗೆ ಹೊಸದೊಂದು ಬಾಗಿಲು ತೆರೆದಿದೆ. ನಮ್ಮ ದೇಶದಲ್ಲಿ ಇಂತಹ ವಿಶಿಷ್ಟ ಉತ್ಪನ್ನಗಳಿಗೆ ಕೊರತೆ ಇಲ್ಲ. ನೀವು ಇಂತಹ ಉತ್ಪನ್ನಗಳನ್ನು #myproductsmypride ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಾನು ಈ ವಿಷಯ ಕುರಿತಂತೆ ಮುಂಬರುವ ಮನ್ ಕಿ ಬಾತ್ನಲ್ಲಿ ಮಾತನಾಡುತ್ತೇನೆ. ಮಮ ಪ್ರಿಯಾಃ ದೇಶವಾಸಿನಃ ಆದ್ಯ ಅಹಂ ಕಿಂಚಿತ್ ಚರ್ಚಾ ಸಂಸ್ಕೃತ ಭಾಷಾಯಾಂ ಆರಭೆ. ಮನ್ ಕಿ ಬಾತ್ನಲ್ಲಿ ಇದ್ದಕ್ಕಿದ್ದಂತೆ ನಾನು ಸಂಸ್ಕೃತದಲ್ಲಿ ಏಕೆ ಮಾತನಾಡುತ್ತಿದ್ದೇನೆಂದು ನೀವು ಯೋಚಿಸುತ್ತಿರಬಹುದಲ್ಲವೇ? ಇದಕ್ಕೆ ಕಾರಣವಿದೆ. ಇಂದು ಸಂಸ್ಕೃತಕ್ಕೆ ಸಂಬಂಧಿಸಿ ಒಂದು ವಿಶೇಷ ಸಂದರ್ಭವಿದೆ. ಇಂದು ಜೂನ್ 30ಕ್ಕೆ ಆಕಾಶವಾಣಿಯ ಸಂಸ್ಕೃತ ವಾರ್ತಾ ಸಂಚಿಕೆ 50 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದೆ. 50 ವರ್ಷಗಳಿಂದ ಸತತವಾಗಿ ಈ ವಾರ್ತಾ ಸಂಚಿಕೆ ಅದೆಷ್ಟೊಂದು ಜನರನ್ನು ಸಂಪರ್ಕಿಸಿದೆ. ನಾನು ಆಕಾಶವಾಣಿಯ ಕುಟುಂಬವನ್ನು ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಪ್ರಾಚೀನ ಭಾರತೀಯ ಜ್ಞಾನ ಮತ್ತು ವಿಜ್ಞಾನದ ಪ್ರಗತಿಯಲ್ಲಿ ಸಂಸ್ಕೃತ ಭಾಷೆಯ ಪಾತ್ರ ಬಹಳ ದೊಡ್ಡದು. ನಾವು ಸಂಸ್ಕೃತ ಭಾಷೆಯನ್ನು ಗೌರವಿಸಬೇಕು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಮಯ ಇದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹಲವರು ಇಂತಹುದೇ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕಬ್ಬನ್ ಉದ್ಯಾನವೆಂಬ ಹೆಸರಿನ ಉದ್ಯಾನವನ ಹೊಂದಿದೆ. ಈ ಉದ್ಯಾನವನದಲ್ಲಿ ಇಲ್ಲಿನ ಜನರು ಒಂದು ನೂತನ ಪರಂಪರೆ ಆರಂಭಿಸಿದ್ದಾರೆ. ಇಲ್ಲಿ ವಾರದಲ್ಲಿ ಒಂದು ದಿನ, ಪ್ರತಿ ಭಾನುವಾರ ಮಕ್ಕಳು, ಯುವ ಜನತೆ ಮತ್ತು ವೃದ್ಧರು ಪರಸ್ಪರ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುತ್ತಾರೆ. ಇಷ್ಟೇ ಅಲ್ಲ, ಇಲ್ಲಿ ಹಲವಾರು ಚರ್ಚಾ ಕೂಟಗಳನ್ನು ಕೂಡ ಸಂಸ್ಕೃತ ಭಾಷೆಯಲ್ಲಿ ಆಯೋಜಿಸಲಾಗುತ್ತದೆ. ಇವರ ಈ ಉಪಕ್ರಮದ ಹೆಸರು ಸಂಸ್ಕೃತ್ ವೀಕೆಂಡ್ ಎಂಬುದಾಗಿದೆ. ಇದನ್ನು ಸಮಷ್ಟಿ ಗುಬ್ಬಿ ಅವರು ಒಂದು ಜಾಲತಾಣದ ಮೂಲಕ ಆರಂಭಿಸಿದರು. ಕೆಲವೇ ದಿನಗಳ ಹಿಂದೆಯಷ್ಟೇ ಆರಂಭಿಸಲಾದ ಈ ಪ್ರಯತ್ನ ನೋಡುತ್ತಿದ್ದಂತೆಯೇ ಬೆಂಗಳೂರು ವಾಸಿಗಳಲ್ಲಿ ಬಹಳ ಜನಪ್ರಿಯತೆ ಗಳಿಸಿತು. ನಾವೆಲ್ಲರೂ ಇಂತಹ ಪ್ರಯತ್ನಗಳಲ್ಲಿ ನಮ್ಮ ಕೈ ಜೋಡಿಸಿದ್ದೇ ಆದಲ್ಲಿ ಪ್ರಪಂಚದ ಇಷ್ಟು ಪ್ರಾಚೀನ ಮತ್ತು ವೈಜ್ಞಾನಿಕ ಭಾಷೆಯಿಂದ ನಾವು ಬಹಳಷ್ಟು ಕಲಿಯಬಹುದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮನದ ಮಾತಿನ ಈ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಮಾತನಾಡಿದ್ದು ನನಗೆ ಬಹಳ ಸಂತೋಷವಾಯಿತು. ಈಗ ಈ ಸರಣಿ ಮುಂಚಿನಂತೆಯೇ ಮುಂದುವರಿಯುತ್ತದೆ. ಇಂದಿನಿಂದ ಒಂದು ವಾರದ ನಂತರ ಪವಿತ್ರ ರಥಯಾತ್ರೆ ಆರಂಭವಾಗಲಿದೆ. ಮಹಾಪ್ರಭು ಜಗನ್ನಾಥನ ಕೃಪೆ ದೇಶವಾಸಿಗಳೆಲ್ಲರ ಮೇಲೆ ಸದಾಕಾಲ ಇರಲಿ ಎನ್ನುವುದು ನನ್ನ ಆಶಯವಾಗಿದೆ. ಅಮರನಾಥ ಯಾತ್ರೆ ಕೂಡ ಆರಂಭವಾಗಿದೆ ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಪಂಢರಾಪುರ ವಾರಿ ಕೂಡ ಆರಂಭವಾಗಲಿದೆ. ಈ ಯಾತ್ರೆಗಳಲ್ಲಿ ಪಾಲ್ಗೊಳ್ಳುವ ಎಲ್ಲ ಭಕ್ತಾದಿಗಳಿಗೆ ನಾನು ನನ್ನ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಮುಂದೆ ಕಚ್ಚಿ ಹೊಸ ವರ್ಷ, ಆಷಾಢಿ ಬೀಜದ ಹಬ್ಬ ಕೂಡ ಇದೆ. ಈ ಎಲ್ಲ ಹಬ್ಬಗಳಿಗಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು.
ಸಕಾರಾತ್ಮಕತೆಯೊಂದಿಗೆ ಜನರ ಪಾಲ್ಗೊಳ್ಳುವಿಕೆಯ ಇಂತಹ ಪ್ರಯತ್ನಗಳನ್ನು ನೀವು ನಮ್ಮೊಂದಿಗೆ ಖಂಡಿತವಾಗಿಯೂ ಹಂಚಿಕೊಳ್ಳುತ್ತೀರೆಂಬ ಭರವಸೆ ನನಗಿದೆ. ಮುಂದಿನ ತಿಂಗಳು ಪುನಃ ನಿಮ್ಮೊಂದಿಗೆ ಮಾತನಾಡುವ ಅವಕಾಶಕ್ಕಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕುಟುಂಬದವರ ಬಗ್ಗೆ ಗಮನ ವಹಿಸಿ. ಅನೇಕಾನೇಕ ಧನ್ಯವಾದ. ನಮಸ್ಕಾರ. अगले महीने आपके साथ फिर से जुड़ने की प्रतीक्षा कर रहा हूं. तब तक आप अपना भी अपने परिवार का ध्यान रखिए.